ನಮಸ್ಕಾರ. ಕರ್ನಾಟಕ ಪೊಲೀಸ್ ಇಲಾಖೆಗೆ ಸೇರ್ಬೇಕು ಅನ್ನೋ ಕನ್ಸಿದ್ಯಾ? ಹಾಗಾದ್ರೆ ಇಲ್ಲೊಂದು ಭರ್ಜರಿ ಗುಡ್ ನ್ಯೂಸ್. ಇಲಾಖೆ ಬರೋಬ್ಬರಿ 4,656 ಹುದ್ದೆಗಳ ಭರ್ತಿಗೆ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ನೇಮಕಾತಿಯ ಪ್ರತಿಯೊಂದು ಡೀಟೇಲನ್ನ ಅಸಲಿ ಡಾಕ್ಯುಮೆಂಟ್ಗಳ ಆಧಾರದ ಮೇಲೆ ಈಗ ಒಂದೊಂದಾಗಿ ನೋಡೋಣ. ನೋಡಿ, ಇದು ಯಾವುದೋ ಗಾಳಿಸುದ್ದಿ ಅಲ್ಲವೇ ಅಲ್ಲ. ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ಪತ್ರವೇ ಅದಕ್ಕೆ ಸಾಕ್ಷಿ. ಇದು ನೇರವಾಗಿ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಬಂದಿರುವ ಅಧಿಕೃತ ಆದೇಶ. ಇದರ ಆಧಾರದ ಮೇಲೆಯೇ ನಾವು ಈ ವಿಶ್ಲೇಷಣೆಯನ್ನ ಮಾಡ್ತಿರೋದು. ಹೌದು, ನೀವು ಸರಿಯಾಗಿಯೇ ಕೇಳಿಸ್ಕೊಂಡ್ರಿ. 4,656. ಇದು ಬರೀ ಒಂದು ನಂಬರ್ ಅಷ್ಟೇ ಅಲ್ಲ, ಬದಲಿಗೆ ಸಾವಿರಾರು ಆಕಾಂಕ್ಷಿಗಳ ಕೆರಿಯರ್ಗೆ ಸಿಗ್ತಿರುವೊಂದು ದೊಡ್ಡ ಅವಕಾಶ. ಇಂಥ ನೇಮಕಾತಿ ಪದೇ ಪದೇ ಬರೋದಿಲ್ಲ. ಸರಿ, ಈ ಅವಕಾಶವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ನಾವು ಈ 5 ವಿಷಯಗಳ ಬಗ್ಗೆ ಮಾತಾಡೋಣ. ಅಧಿಕೃತ ಪ್ರಕಟಣೆಯ ಹಿನ್ನೆಲೆಯಿಂದ ಹಿಡಿದು ಪ್ರತಿ ಪೋಸ್ಟ್ನ ಜಿಲ್ಲಾವಾರು ಡೀಟೇಲ್ಸ್, ಹಾಗೆ ಕೊನೆಗೆ ಆಕಾಂಕ್ಷಿಗಳು ಏನು ನೆನ್ಪಿಟ್ಕೊಳ್ಬೇಕು ಅನ್ನೋವರೆಗೆ ಎಲ್ಲವನ್ನೂ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಈ ಬೃಹತ್ ನೇಮಕಾತಿ ಇದ್ದಕ್ಕಿದ್ದಂತೆ ಎಲ್ಲಿಂದ ಬಂತು, ಇದರ ಹಿನ್ನೆಲೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅಂದ್ರೆ ಇವು ಪೂರ್ತಿಯಾಗಿ ಹೊಸ ಹುದ್ದೆಗಳಲ್ಲ, ಬದಲಿಗೆ ಮುಂಚೆನೇ ಸ್ಯಾಂಕ್ಷನ್ ಆಗಿ ಕಾರಣಾಂತರಗಳಿಂದ ಭರ್ತಿಯಾಗದೆ ಉಳಿದಿದ್ದ ಪೋಸ್ಟ್ಗಳನ್ನೇ ಈಗ ಒಂದೆಡೆ ಸೇರಿಸಿ ನೇಮಕಾತಿ ಮಾಡ್ಲಾಗ್ತಿದೆ. ಇದು ಒಂದ್ರೀತಿ ಬಾಕಿ ಉಳಿದಿದ್ದ ನೇಮಕಾತಿ ಪ್ರಕ್ರಿಯೆಗೆ ಸರ್ಕಾರ ಕೊಡ್ತಿರೋ ಹೊಸ ಚಾಲನೆ. ಹಾಗಾದ್ರೆ ಈ 4,656 ಪೋಸ್ಟ್ಗಳು ಯಾವ್ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಇದೆ? ಬನ್ನಿ ಆ ಡೀಟೇಲ್ಸ್ ನೋಡೋಣ. ಈ ಟೇಬಲ್ ನೋಡಿದ್ರೆ ಒಂದು ವಿಷಯ ಕ್ಲಿಯರ್ ಆಗುತ್ತೆ. ಅತಿ ಹೆಚ್ಚು ಹುದ್ದೆಗಳಿರೋದು ಕೆಎಸ್ಆರ್ಪಿ ಬಾರ್ ಕೆಎಸ್ಐಎಸ್ಎಫ್ ಮತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಎಪಿಸಿ ವಿಭಾಗದಲ್ಲಿ. ನೋಡಿ, ಎರಡೂ ಸೇರಿ 3,500ಕ್ಕೂ ಹೆಚ್ಚು ಹುದ್ದೆಗಳು ಇಲ್ಲೇ ಇವೆ. ಅಂದ್ರೆ ತಯಾರಿ ಮಾಡೋರು ಎಲ್ಲಿ ಹೆಚ್ಚು ಗಮನ ಕೊಡ್ಬೇಕು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಸರಿ, ಈಗ ಒಂದೊಂದೇ ವಿಭಾಗವನ್ನ ಡೀಟೇಲ್ ಆಗಿ ನೋಡೋಣ. ಮೊದಲು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು. ಒಟ್ಟು 614 ಪೋಸ್ಟ್ಗಳಿವೆ. ಇವು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟಿವೆ? ನಾವೀಗ ತೋರ್ಸೋ ಡೇಟಾ ನಮ್ಮ ಸ್ವಂತದಲ್ಲ. ನೋಡಿ, ಇದು ಸರ್ಕಾರ ಹೊರಡಿಸಿರೋ ಅಧಿಕೃತ ಪಟ್ಟಿ. ಇದರ ಆಧಾರದ ಮೇಲೆಯೇ ಮುಂದಿನ ಮಾಹಿತಿ ಇರೋದು. ಇದರಿಂದ ಪ್ರತಿಯೊಂದು ಜಿಲ್ಲೆಯ ಅವಕಾಶಗಳ ಬಗ್ಗೆ ಪಕ್ಕಾ ಮಾಹಿತಿ ಸಿಗತ್ತೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ವಿಚಾರಕ್ಕೆ ಬಂದ್ರೆ ಬೆಂಗಳೂರು ನಗರ ಟಾಪ್ನಲ್ಲಿದೆ, 130 ಪೋಸ್ಟ್ಗಳೊಂದಿಗೆ. ಅದರ ನಂತರದ ಸ್ಥಾನದಲ್ಲಿ ಬಾಗಲಕೋಟೆ ಇದೆ, 114 ಪೋಸ್ಟ್ಗಳು. ಆಮೇಲೆ ರಾಯಚೂರು, ಬಳ್ಳಾರಿ, ಕಲಬುರ್ಗಿ. ಸೊ ಈ ಜಿಲ್ಲೆಗಳ ಆಕಾಂಕ್ಷಿಗಳಿಗೆ ಇದೊಂದು ಒಳ್ಳೆಯ ಅವಕಾಶ. ಈಗ ಮತ್ತೊಂದು ಪ್ರಮುಖ ವಿಭಾಗ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಎಪಿಸಿ ಹುದ್ದೆಗಳು. ಇಲ್ಲೇ ಅಲ್ವಾ ಜಾಸ್ತಿ ಪೋಸ್ಟ್ಗಳಿರೋದು, 1,650 ಹುದ್ದೆಗಳು. ಇವುಗಳ ಜಿಲ್ಲಾವಾರು ಹಂಚಿಕೆ ಹೇಗಿದೆ ನೋಡೋಣ. ಮತ್ತೊಮ್ಮೆ ನಾವು ತೋರಿಸ್ತಿರೋದು ಅಧಿಕೃತ ದಾಖಲೆ. 1,650 ಎಪಿಸಿ ಹುದ್ದೆಗಳ ಜಿಲ್ಲಾವಾರು ಲಿಸ್ಟು ಇಲ್ಲಿದೆ. ಇದರ ಆಧಾರದ ಮೇಲೆಯೇ ಮುಂದಿನ ವಿಶ್ಲೇಷಣೆ. ವಾವ್, ಇದನ್ನೊಮ್ಮೆ ನೋಡಿ. ಒಟ್ಟು 1,650 ಎಪಿಸಿ ಪೋಸ್ಟ್ಗಳಲ್ಲಿ ಬರೋಬ್ಬರಿ 760 ಹುದ್ದೆಗಳು ಇರೋದು ಬೆಂಗಳೂರು ನಗರ ಒಂದರಲ್ಲೇ. ಅಂದ್ರೆ ಸುಮಾರು 45-50% ಹುದ್ದೆಗಳು. ಅದಾದ್ಮೇಲೆ ಬಳ್ಳಾರಿ, ಬೆಳಗಾವಿ ನಗರ, ಹೀಗೆ ಲಿಸ್ಟ್ ಮುಂದುವರಿಯುತ್ತೆ. ಬೆಂಗಳೂರಿನಲ್ಲಿ ಕೆಲಸ ಬಯಸೋರಿಗೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗ್ಲಿಕ್ಕಿಲ್ಲ. ಸರಿ, ಇಷ್ಟೆಲ್ಲ ನಂಬರ್ಸ್, ಲಿಸ್ಟ್ ಎಲ್ಲ ನೋಡಿದ್ವಿ. ಹಾಗಾದ್ರೆ ಪೊಲೀಸ್ ಹುದ್ದೆಯ ಆಕಾಂಕ್ಷಿಯಾಗಿ ಇದರಿಂದ ತಿಳ್ಕೊಳ್ಬೇಕಾದ ಪ್ರಮುಖ ವಿಷಯಗಳೇನು, ಒಟ್ಟಾರೆ ಇದರ ಸಾರಾಂಶ ಏನು ನೋಡೋಣ ಬನ್ನಿ. ಒಟ್ನಲ್ಲಿ ಹೇಳೋದಾದ್ರೆ, ಮೊದಲೇದು, ಇದು 4,600ಕ್ಕೂ ಹೆಚ್ಚು ಹುದ್ದೆಗಳಿರೋ ಒಂದು ಮೆಗಾ ರಿಕ್ರೂಟ್ಮೆಂಟ್. ಎರಡನೇದು, ಅತಿ ಹೆಚ್ಚು ಅವಕಾಶಗಳಿರೋದು ಕೆಎಸ್ಆರ್ಪಿ/ಕೆಎಸ್ಐಎಸ್ಎಫ್ ಮತ್ತು ಎಪಿಸಿ ವಿಭಾಗಗಳಲ್ಲಿ. ಮೂರನೇದು, ಸಿವಿಲ್ ಮತ್ತು ಆರ್ಮ್ಡ್ 2 ವಿಭಾಗದಲ್ಲೂ ಬೆಂಗಳೂರು ನಗರ ಮತ್ತು ಬಳ್ಳಾರಿ ಹಾಟ್ಸ್ಪಾಟ್ಗಳು. ಕೊನೆಯದಾಗಿ, ಇದು ಸರ್ಕಾರದಿಂದ ಅಧಿಕೃತವಾಗಿ ಬಂದಿರೋ ಅವಕಾಶ, ಹಾಗಾಗಿ ತಯಾರಿ ಶುರು ಮಾಡಲು ಇದೇ ಸರಿಯಾದ ಸಮಯ. ಹೀಗೆ ಕರ್ನಾಟಕದಾದ್ಯಂತ ಇಷ್ಟೊಂದು ಅವಕಾಶಗಳು ತೆರೆದುಕೊಂಡಿವೆ. ಹಾಗಾದ್ರೆ ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಭವಿಷ್ಯ ಎಲ್ಲಿದೆ ಅಂತ ಯೋಚಿಸಬೇಕಾದ ಸಮಯ ಬಂದಿದೆ. ಈ 4,656 ಅವಕಾಶಗಳಲ್ಲಿ ಒಂದು ಸ್ಥಾನ ತಮ್ದಾಗ್ಬೇಕಲ್ವಾ? ಯೋಚನೆ ಮಾಡಿ ಸಿದ್ಧತೆ